ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಹೆಸರು ಮತ್ತೆ ನೀವು ಏನು ಮಾಡ್ತಿದ್ರಿ ಅಂತ? ನನ್ನ ಹೆಸರು MV ರಾಮಚಂದ್ರ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಶಿವಮೊಗ್ಗ ಡಿಸ್ಟ್ರಿಕ್ಟಿನ ತೀರ್ಥಹಳ್ಳಿ ತಾಲೂಕಿನಲ್ಲಿ. ಇಲ್ಲೇ ಸೆಂಟ್ರಲ್ ಬ್ಯಾಂಕ್ ಸೇರಿಕೊಂಡು ಅಧಿಕಾರಿಯಾಗಿ ಕೆಲಸ ಮಾಡಿಬಿಟ್ಟು 2008ರಲ್ಲಿ ರಿಟೈರ್ ಆದ. ಇವರು ಶ್ರೀಮತಿ ಪದ್ಮಾ, ನನ್ನ ಅರ್ಧಾಂಗಿ. ನನ್ನ ಹೆಸರು ನರಸಿಂಹಮೂರ್ತಿ, ನನ್ನ ಮಡದಿ TR ಭಾರತಿ. ಸೊ ನಾವು ಮಧ್ಯಮ ವರ್ಗ ನಿವೃತ್ತಿ ಆಗಿದ್ದೀವಿ ಸರ್ಕಾರದಿಂದ. ಇನ್ನ 8 ಮಂತ್ ಆಗಿದೆ ಅಷ್ಟೇ. ನಮಸ್ಕಾರ, ನನ್ನ ಹೆಸರು ಕೆಂಪರಾಮಯ್ಯ. ನಾನು ನಿವೃತ್ತ ಪ್ರಧಾನ ಅಭಿಯಂತರು, ಬೆಂಗಳೂರು ಜಲಮಂಡಲ. ನನ್ನ ಹೆಸರು ರಾಜೀವ್ ರೋಚನ್ ಅಂತ, ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ. ಕಳೆದ 6 ವರ್ಷದಿಂದ ಪೆನ್ಷನರ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನಿಮ್ಗೆ ಹೂಡಿಕೆ ಮಾಡಬೇಕು ಅಂತ ಯಾವಾಗ ಅನಿಸ್ತು? ಫಸ್ಟ್ ಆಫ್ ಆಲ್ ನಾನು ಬ್ಯಾಂಕ್ ಸೇರಿದ್ರಿಂದ ರೆಕರಿಂಗ್ ಡಿಪಾಸಿಟ್, ಫಿಕ್ಸ್ಡ್ ಡಿಪಾಸಿಟ್ ಈ ರೀತಿ ಇದರ ಮೇಲೆ ಮಾಡ್ತಾ ಇದ್ವಿ. 2009ರಲ್ಲಿ ಸುಮಾರಿಗೆ ನಮ್ಮ ಶರಣ್ ಪಾಟೀಲ್, ಬಾಲಕೃಷ್ಣ ಅವರು ಒಂದು ವರ್ಕ್ಶಾಪ್ ಮಾಡಿದ್ರು. ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಅವರವರ ಅಭಿಪ್ರಾಯಕ್ಕೆ ಹೋಗ್ಬಿಟ್ಟು ನಾವು ಇನ್ವೆಸ್ಟ್ ಮಾಡೋದಕ್ಕಿಂತನೂ ಅವರ ವರ್ಕ್ಶಾಪ್ಗೆ ಅಟೆಂಡ್ ಮಾಡಿದೆ ನಾನು. ಅವ್ರ ವರ್ಕ್ಶಾಪ್ಗೆ ಅಟೆಂಡ್ ಮಾಡಿದ ಮೇಲೆ ನಿಜವಾದ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಇದು ಶುರುವಾಯಿತು. ಒಳ್ಳೆ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ವಿಷಯ ಏನು ಬಂದಿತ್ತಂದರೆ, ನಿವೃತ್ತಿ ಆದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಹಣದ ವಿಷಯ ಬರುತ್ತೆ. ಹೇಗೆ ಬದುಕೋದು, ಮುಂದಕ್ಕೆ ಹಾಗೆ. ಇವಾಗ ಏನೋ ಸಂಬಳ ಇತ್ತು, ಇವಾಗ ಸಂಬಳ ಇರಲ್ಲ. ಇವಾಗ ಪೆನ್ಷನ್ ಕೊಡ್ತಾರೆ ಸರ್ಕಾರದಿಂದ, ಅದು ಎಷ್ಟು ಮಟ್ಟಿಗೆ ಅಷ್ಟು ಬರಲ್ಲ. ಸೊ ಇದರಿದ್ದಾಗ ನಮಗೆ ಕೆಲವು ವರ್ಷಗಳ ಹಿಂದೆ ಇನ್ಸ್ಪೈರ್ ಅನ್ನೋ ಒಂದು ಸಂಸ್ಥೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾವು ಅಟೆಂಡ್ ಆಗಿದ್ದು, ವರ್ಕ್ಶಾಪ್. ಕೋಟಿ ಅಂತ ಆಸೆ ಬಂದಾಗ ನಾವು ಮಧ್ಯಮ ವರ್ಗದವ್ರು ಕೋಟಿ ಬರೀ ಕನಸಾಗೇ ಇರುತ್ತೆ, ನೆನಸೆಲ್ಲ ಆಗುತ್ತೆ ಅನ್ನೋ ವಿಷಯದಲ್ಲಿದ್ದಾಗ ಆಗ ಅವರು ಕೆಲವು ಎಕ್ಸ್ಪ್ಲೈನ್ ಮಾಡಿದ್ರು, ಶರಣ್ ಪಾಟೀಲ್ ಸರ್. ಸೊ ಅವಾಗ ನಮಗೆ ಒಂದು ಧೈರ್ಯ ಬಂತು, ನೋಡೋಣ ಅಂತ ಹೇಳಿ ನಾವು ಸ್ವಲ್ಪ ಸ್ಮಾಲ್ ಅಮೌಂಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಸರ್ಕಾರ ಇನ್ನು 8 ತಿಂಗಳಿದೆ, ನೀವು ನಿವೃತ್ತಿ ಆಗ್ತೀರಾ ಅಂತ ಹೇಳಿದಾಗ ನಮಗೆ ಗಾಬರಿ ಆಯಿತು. ಏನಪ್ಪ ಮಾಡೋದು ದುಡ್ಡಿಗೆ? ಶರಣ್ ಪಾಟೀಲ್ ಅವರು ವೆಲ್ತ್ ಪ್ಲಾನ್ಗಳನ್ನ ಮಾಡ್ಕೊಳ್ಳಿ ಅನ್ನೋ ಒಂದು ವಿಷಯವನ್ನು ತಿಳಿಸಿದ್ರು. ಇನ್ವೆಸ್ಟ್ಮೆಂಟ್ ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡಬೇಕು ಅನ್ನೋದಕ್ಕೆ ಏನ್ ನಿಮ್ಗೆ ಪ್ರೇರಣೆ ಅಂದ್ರೆ ಅದೇ ಶರಣ್ ಪಾಟೀಲ್ ಅವರು ಅಷ್ಟು ಚೆನ್ನಾಗಿ ನನಗೆ ಮನವರಿಕೆ ಮಾಡಿದ್ರು. ಯಾಕೆಂದ್ರೆ ಇನ್ನು ಮುಂದೆ ಫ್ಯೂಚರ್ ಅಲ್ಲಿ ಮಕ್ಕಳ ಮೇಲೆ ನಾವು ಡಿಪೆಂಡ್ ಆಗಕ್ಕಾಗಲ್ಲ. ನಮ್ಮ ಫೈನಾನ್ಷಿಯಲ್ ಅಂದ್ರೆ ಇಂಡಿಪೆಂಡೆನ್ಸ್ ನಮ್ಮ ಹತ್ರನೇ ಇರಬೇಕು. ರಿಟೈರ್ಡ್ ಆದ್ಮೇಲೆ ಕೂಡ ನೀವು ಒಳ್ಳೆಯ ಜೀವನ ಮಾಡಬೇಕು. ಮ್ಯೂಚುವಲ್ ಫಂಡ್ಸ್ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅನ್ನೋದು ಮುಂಚೆಯಿಂದ ಗೊತ್ತಿದ್ದ ವಿಷಯನೇ ಅದು. ಆದರೆ ಅದು ಯಾವ ತರಹ ಮಾಡಬೇಕು, ಯಾವ ತರಹ ಡೈವರ್ಸಿಫಿಕೇಶನ್ ಮಾಡಿದರೆ ನಮಗೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ಅನ್ನೋ ಅಭಿಪ್ರಾಯ ಬಂದಿದ್ದು ನಂಗೆ ಇನ್ಸ್ಪೈರಿಂಗ್ ಆಯ್ತಾನೆ. ನಿಮ್ ಪ್ರಕಾರ ಇಷ್ಟು ನೀವು ನಮ್ಮ ಒಂದು ಸೆಮಿನಾರ್ಸ್ ಆಗಲಿ ಅಥವಾ ನಿಮ್ಮ ಈ ಇನ್ವೆಸ್ಟ್ಮೆಂಟ್ ಅನುಭವ ನೋಡಿದಾಗ ಯಾವ ಏಜ್ ಇಂದ ಒಬ್ರು ಶುರು ಮಾಡಬಹುದು ಇನ್ವೆಸ್ಟ್ಮೆಂಟ್, ಅವಾಗ ಅವ್ರು ಏನ್ ಬೆನಿಫಿಟ್ಸ್ ಕಾಣ್ಬೋದು ಅನ್ಸುತ್ತೆ? ನಮ್ಮ ಮೊದಲನೇ ತಿಂಗಳಿಂದ ಇನ್ಕಮ್ಮಿಂದಾನೇ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಶುರು ಮಾಡಬೇಕು. ಯಾಕೆಂದರೆ ಒಂದು ಬೆಳೀದೇ ಇರೋ ಇನ್ವೆಸ್ಟ್ಮೆಂಟಲ್ಲಿ ಇಟ್ಟು ಏನು ಪ್ರಯೋಜನ? ನಾವು ಇಟ್ಟು ದುಡ್ಡು, ನಾವು ದುಡಿದ ದುಡ್ಡು, ಸೇವ್ ಮಾಡಿದ ದುಡ್ಡು ಬೆಳಿಬೇಕು. ನಾನು SIP ಕಟ್ತಾ ಇದ್ದೀನಲ್ಲ, ಇದನ್ನು ಈಗ ನಾನು ನಿವೃತ್ತಿ ಆಗ್ತಾ ಇದ್ದೀನಿ, ಸದ್ಯಕ್ಕೆ ನಿಲ್ಲಿಸ್ಬಿಡೋಣ ಸರ್. ಯಾಕಂದರೆ ಸಂಬಳ ಬರೋಲ್ಲ ಈಗ. ನಮಗೆ ಡೌಟು, ಏನೋ ಒಂದು ಸ್ಮಾಲ್ ಅಮೌಂಟ್ ಆಗಿರುತ್ತೆ ಬಿಡಿ ಅಂತೇಳಿ. ಆವಾಗ ಅವರು ಮತ್ತೆ ಎಷ್ಟಾಗಿದೆ ಅಂತ ಗೊತ್ತಾಯಿತು. ನಾನು ಹೇಳಿದೆ, ಇಲ್ಲ ನನಗೆ ಗೊತ್ತಿಲ್ಲ, ನಮಗೆ ಅದು ನಂಬಕ್ಕೂ ಆಗಿಲ್ಲ, ತಮಾಷೆ ಏನು ಹೇಳ್ಬೋದು, ನಾನು ಇಷ್ಟು ನೀವು ಕಟ್ಟಿದ್ದೀರಾ, ನಿಮ್ಗೆ ಎಷ್ಟಿದು ಇದಾಗಿದೆ. ಕೊರೋನಾ ಪೀರಿಯಡ್ ತುಂಬ ಚೆನ್ನಾಗಿ ಇದಾಯಿತು. ಇದೆಲ್ಲ ಹೇಳಿದಾಗ ನಮಗೆ ಭಾಳ ಸಂತೋಷ ಆಯಿತು. ಪ್ರತಿಯೊಬ್ಬರು ಪ್ರಾಸ್ಪರ್ ಆಗೋದು ಇಂಪಾರ್ಟೆಂಟು. 20 ಕೋಟಿ ಜನ ಆ ಬಡತನದ ರೇಖೆಯಿಂದ ಮೇಲೆ ಬಂದಿದ್ದಾರೆ ಅಂದರೆ ಇಸ್ ನಾಟ್ ಎ ಪ್ರೋಗ್ರೆಸ್. ನೇಷನ್ ಈಸ್ ನಾಟ್ ಎ ಬೌಂಡ್ರಿ. ಬರೀ ದೇಶಕ್ಕೆ ಕೊಟ್ಟಿರೋ LOC ಅಲ್ಲ, ದೇಶ ಅಲ್ಲ. ಪ್ರತಿಯೊಬ್ಬನು ಫೈನಾನ್ಷಿಯಲ್ ಫ್ರೀಡಮ್ ಆಗೋದೇ ಇಂಪಾರ್ಟೆಂಟು. ಬಟ್ ಮ್ಯೂಚುವಲ್ ಫಂಡ್ಸಲ್ಲಿ ಹಾಗಲ್ಲ. ಇಟ್ ಈಸ್ ಎ ಜಿಯೋಮೆಟ್ರಿಕಲ್ ಪ್ರೋಗ್ರೆಷನ್. ಒಂದು ವರ್ಷಕ್ಕೂ ಅದು ಪ್ರೋಗ್ರೆಸ್ ಆಗೋದು ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಅದನ್ನು ನಾನು ಇಲ್ಲಿ ಇನ್ಸ್ಪೈರಿಗೆ ಬಂದ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. Income I am earning out of my investment, I am spending on my tours. ನಮ್ಗೆ ಹೆಂಗೆ ಹೆಲ್ತ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋ ಹಾಗೆ ನಮ್ಮ ಫೈನಾನ್ಷಿಯಲ್ ವೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಡಾಕ್ಟರೇಟ್ ಸಿಕ್ಕಿದೆ, ಆಮೇಲೆ ಹ್ಯಾಪಿಲಿ ನಾನು ರಿಟೈರ್ಡ್ ಆಗ್ಲಿಕ್ಕೆ ಯಾವುದೇ ಇಂಟ್ರೆಸ್ಟ್ ಇದ್ದಲ್ಲೇ ರಿಟೈರ್ಡ್ ಆಗಿದ್ದೇನೆ. ಇನ್ಸ್ಪೈರ್ ಅಂತ ಒಂದು ಸಂಸ್ಥೆಗಳು ನಮಗೆ ತಿಳುವಳಿಕೆ ಜ್ಞಾನ ಕೊಟ್ಟಾಗ, ಯಾಕಂದ್ರೆ ನಾವು ಮಧ್ಯಮ ವರ್ಗದವರು, ನಮ್ಗೆ ಅಷ್ಟು ಬಗ್ಗೆ ಏನು ಗೊತ್ತಾಗಲ್ಲ, ನಾವು ದುಡಿತೀವಿ ಬರ್ತೀವಿ ಅಷ್ಟೇ. ಒಂದು ವಿಶೇಷವಾದ ಏನಪ್ಪ ಅಂದ್ರೆ ಒಂದು ಸಂತೋಷ, ನಮಗೆ ರಿಟೈರ್ಮೆಂಟ್ ಆದಮೇಲೆ ನನಗೆ ಪೆನ್ಷನ್ ಬರೋಕ್ಕೆ 5 ಮಂತ್ ಹಿಡಿತು. ಬಟ್ ಇಲ್ಲಿ ಇನ್ಸ್ಪೈರಲ್ಲಿ ನೆಕ್ಸ್ಟ್ ಮಂತಿಂದಲೇ ನನಗೆ ರಿಟೈರ್ಮೆಂಟ್ ದುಡ್ಡು ಇಂಟ್ರೆಸ್ಟ್ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ನನಗೆ ಭರವಸೆಯ ಒಂದು ನೆಮ್ಮದಿ ಜಾಸ್ತಿ ಆಯಿತು. ಇವಾಗ ಒಳ್ಳೆ ಹ್ಯಾಪಿಯಾಗಿ ನಿದ್ದೆ ಬರ್ತಾ ಇದೆ ಅಂದರೆ ನಮಗೆಲ್ಲ ಒಂದು ಕರೆಕ್ಟಾಗಿ ಬರ್ತಾ ಇದೆಯಪ್ಪ, ಹ್ಯಾಪಿಯಾಗಿದ್ದೀವಿ, ಏನು ತೊಂದರೆ ಇಲ್ಲ. ನಮ್ಗೆ ಹೆಂಗೆ ಕೈ ಕಾಲಿದೆ ಇನ್ನೊಂದು ಅಂಗ ಇರುತ್ತೆ, ಅದೇ ಫೈನಾನ್ಸ್. 60 ವರ್ಷದಾಗ ನಿಮ್ಮ ಕೈಗೆ ಅಯ್ಯೋ ನಾನು ಹಿಂಗೆ ದುಡಿಯೋಕ್ಕಾಗಲ್ಲಪ್ಪ ಅಂದಾಗ ಅಲ್ಲಿಂದ ಬರುತ್ತಲ್ಲ SIP, ಆರಾಮಾಗಿರ್ಬೋದು. ಯಾಕೆಂದರೆ ಮ್ಯೂಸಿಷಿಯನ್ ಆಲ್ಸೋ. ಇವುಗಳಲ್ಲಿ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ನಾನು ಪ್ಯಾಷನ್ ಕಡೆಗೆ ಸ್ಪೆಂಡ್ ಮಾಡ್ತಾ ಇದ್ದೀನಿ.
ಇದನ್ನು ನಾನು ಇನ್ಸ್ಪೈರ್ ಇಂಡಿಯಾಗೆ ನಾನು ಕೊಟ್ಟು ಆರಾಮಾಗಿ ಕೂತಿದ್ದೀನಿ. ಒಬ್ಬ ಮನುಷ್ಯ ಯಾವುದೇ ಒಂದು ಗುರಿಯನ್ನು ಸಾಧಿಸಬೇಕಾದ್ರೆ ನಾನು ನಿಮಗೆ ಹೇಳಿದೆ ಒಬ್ಬ ಗುರು ಇರಬೇಕು ಅಂತ. ಬಹಳ ಜನ ಗುರುಗಳು ಸಿಗ್ತಾರೆ, ಆದರೆ ಸರಿಯಾದ ದಾರಿಯಲ್ಲಿ ನಿಮ್ಮ ಎಲ್ಲ ಗೋಲ್ಗಳನ್ನು ಅಚೀವ್ ಮಾಡೋದಕ್ಕೆ ನಿಮ್ಮನ್ನು ಕೆಪಾಸಿಟಿ ಬೆಳೆಸುವಂಥ ಒಬ್ಬ ಗುರು ಸಿಕ್ಕಬೇಕು. ಫೈನಾನ್ಷಿಯಲ್ ಫ್ರೀಡಮ್ ಬರೆಸಬೇಕು. ಇದೆಲ್ಲವುದನ್ನು ನಮಗೆ ಸಾಧ್ಯತೆ ಮಾಡಿರೋದು ಶರಣ್ ಪಾಟೀಲ್ ಅವರು ಮತ್ತು ಅವರ ಎಂಟೈರ್ ಟೀಮ್. ಫೈನಾನ್ಸ್ನ ರೀಚ್ ಕೂಡ ಆಗಿದೆ, ಆ ಗೋಲ್ಸ್ ಬರ್ದಾಕಿದ್ದು ಕೂಡ ನಮ್ಗೆ ರೀಚ್ ಆಗಿದೆ. ಈಗಿನ ಪ್ರೆಸೆಂಟ್ ಯೂತ್ಸ್ಗೆ ನಾವು ಹೇಳೋದೇನಂದ್ರೆ, ನೀವು ಫೈನಾನ್ಷಿಯಲ್ ಪ್ಲಾನ್ ಏನು ವೆಲ್ತ್ ಚೆಕಪ್ಸ್ ಇದನ್ನ ನೀವು ಏನು ಹೆಂಗೆ ಹೆಲ್ತ್ ಚೆಕಪ್ ಮಾಡ್ಕೊಳ್ತಾರೆ ಹಂಗೆ ವೆಲ್ತ್ ಚೆಕಪ್ ಮಾಡ್ಕೊಂಡು ನಿಮ್ಮ ಇನ್ಕಮ್ಗೆ ತಕ್ಕಂಗೆ ನಿಮ್ಮ ಸೇವಿಂಗ್ಸ್ ಅನ್ನ ಇದ್ರಲ್ಲಿ ಮಾಡ್ಕೊಂಡು ನಿಮ್ಮ ಮುಂದಿನ ಜೀವನನ ಸುಖಮಯವಾಗಿ ಮಾಡ್ಕೊಳ್ಳಿ ಅಂತ ಈ ಮೂಲಕ. ನಿಜವಾದ ಇಂಡಿಪೆಂಡೆನ್ಸ್ ಏನಂತಂದ್ರೆ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಅನ್ನ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಅದೇನೆ ನಮಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ. ಸತತವಾಗಿ ಗ್ರೋತ್ ಆಗ್ತಾ ಇದೆ, ನನ್ನ ಗೋಲೆಲ್ಲ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಓಕೆ, ಅದರಿಂದ ನಾನು ಇದರ ಅಸೋಸಿಯೇಷನ್ನು ನನಗೆ ತುಂಬ ಒಂದು ರೀತಿಯ ತೃಪ್ತಿಯನ್ನು ಕೊಟ್ಟಿದೆ. ನಿಮ್ಗೇನು ಖುಷಿ ಇದೆ ಆ ಕೆಲಸ ಮಾಡಿ. ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡಿ, ನಿಮ್ಮ ವೆಲ್ತ್ ಬಗ್ಗೆ ಇನ್ಸ್ಪೈರ್ ಇಂಡಿಯಾ ತಗೊಳುತ್ತೆ. ಐ ಥ್ಯಾಂಕ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಇನ್ಸ್ಪೈರ್ ಇಂಡಿಯಾ and Sharan sir and Shivu sir regarding the services what they are giving. ಅಷ್ಟು ಮಟ್ಟಿಗೆ ನಾನು ತುಂಬ ಸಂತೋಷ ಪಡ್ತೀನಿ.